ಕೆಲವು ಜನ ಪಿತ್ರಾರ್ಜಿತವಾಗಿ ಸಿಗುವಂಥ ಆಸ್ತಿಯಲ್ಲಿ ತೊಂದರೆಗೊಳಗಾಗ್ತಾರೆ. ಅದಾದ ನಂತರ ಈ ದಾಂಪತ್ಯ ವಿಚಾರದಲ್ಲಿ ಡೈವರ್ಸ್ಗೊಳಗಾಗಿ ಅಲ್ಲಿ ವರ್ಷಾನುಗಟ್ಟಲೆ ಸಫರ್ ಆಗ್ತಾರೆ. ನಿಮ್ಮ ಜಾತಕದಲ್ಲಿ ಈ ಕೋರ್ಟ್ ಕೇಸನ್ನು ವಿಚಾರ ಇದೇನಾ ಅಥವಾ ಇದ್ರದಕ್ಕೇನು ಪರಿಹಾರ, ಯಾವ ರೀತಿ ನಾನು ಅವಾಯ್ಡ್ ಮಾಡ್ಬೋದು ಅನ್ನೋ ಒಂದು ವಿಚಾರನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, ಈ ಕೋರ್ಟ್ ಕೇಸ್ ಅಂತಂತ ಬಂದಮೇಲೆ ಅತಿಯಾಗಿ ಆಗೋದು ಪಾರ್ಟ್ನರ್ಶಿಪ್ಪಲ್ಲಿ. ಅದು ನಿಮ್ಮ ಹೆಂಡತಿ ಜೊತೆಗಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ಅದಾದ ನಂತರ ಭೂಮಿ ವಿಚಾರದಲ್ಲಿ ಅಂದರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಥವಾ ನೀವು ತೊಗೊಂಡಿರುವಂತಹ ಲ್ಯಾಂಡು, ಇದರ ವಿಚಾರವಾಗಿ. ಎರಡನೇದಾಗಿ ವಿಳಂಬ ಆಗಲಿಕ್ಕೆ ಶನಿ ಕಾರಣ ಆಗ್ತಾನೆ, ಮಂಗಳ ಭೂಕಾರಕನಾಗ್ತಾನೆ, ಮಂಗಳನು ಕೂಡ ಲಿಟಿಗೇಷನ್ಗೆ ಅವನು ಕಾರಣಕ್ಕಾಗ್ತಾನೆ. ಅದಾದ ನಂತರ ಬುಧ ಅಂದರೆ ಡಾಕ್ಯುಮೆಂಟ್ಸು, ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಬುಧ ವಕ್ರಿಯನಿದ್ದಾಗ ಡಾಕ್ಯುಮೆಂಟ್ಸಿಂದ ಸಮಸ್ಯೆ ಆಗುವಂಥ ಚಾನ್ಸ್ ಇರ್ತದೆ. ಅದಾದ ನಂತರ ಜಾತಕದಲ್ಲಿ 2ನೇ ಮನೆ, 6ನೇ ಮನೆ, 8ನೇ ಮನೆ, 7ನೇ ಮನೆ, 10 ಮತ್ತು 11 ಈ ಮನೆಗಳೇನಿದ್ದಾವೆ ಇದು ಹೆಚ್ಚಾಗಿ ಆಸ್ತಿ, ಆದಾಯ, ಪಾರ್ಟ್ನರ್ಶಿಪ್ಸು ಇದನ್ನು ರಿಪ್ರೆಸೆಂಟ್ ಮಾಡ್ತವೆ. 6ನೇ ಮನೆ ಮತ್ತು 8ನೇ ಮನೆ ಏನಿದೆ ದ್ರೋಹದ ಬಗ್ಗೆ ಅವ್ರು ಮಾತಾಡ್ತಾರೆ. ಎಕ್ಸಾಂಪಲ್ಗಾಗಿ ಒಂದು ಜಾತಕನ ನಾನು ತೊಗೊಂಡಿದ್ದೀನಿ. ಈ ಜಾತಕನ ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿ, ನಿಮ್ಮ ಜಾತಕದಲ್ಲಿ ಈ ರೀತಿ ಗ್ರಹಗತಿಗಳಿದ್ದರೆ ನೀವು ಬಿಸ್ನೆಸ್ ಪಾರ್ಟ್ನರ್ಶಿಪ್ನ ಮತ್ತು ಏನಾದರೂ ಒಂದು ಲ್ಯಾಂಡ್ ತೊಗೊಳ್ಳುವಾಗ ಮತ್ತು ಏನೇ ಒಂದು ಜೀವನದಲ್ಲಿ ಒಂದು ಹೂಡಿಕೆ ಮಾಡುವಾಗ ಹುಷಾರಾಗಿರಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಇಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಲಗ್ನ ಬಂದು ಮೇಷ ಲಗ್ನ ಆಗ್ತದೆ. ಇಲ್ಲಿ ಸಪ್ತಮದಲ್ಲಿ ಮಂಗಳ ಮತ್ತು ಕೇತು ಇದ್ದಾನೆ. ಈ ರಾಹು ಕೇತುಗಳು ಯಾವಾಗಲೂ ಸಂಕೋಚ, ಅನುಮಾನ ಸೃಷ್ಟಿ ಮಾಡುವಂಥ ಗ್ರಹಗಳು. ಇಲ್ಲಿ ಮಂಗಳನ ಜೊತೆಗೆ ಕೇತು ಇರೋದ್ರಿಂದ ಆ ವ್ಯಕ್ತಿಗೆ ಬಿಸ್ನೆಸ್ ಮಾಡೋ ವಿಚಾರದಲ್ಲಿ ಪಾರ್ಟ್ನರ್ಸ್ದ ಲಿಟಿಗೇಷನ್ ಆಗ್ತದೆ. ಅದೇ ರೀತಿ ಈ ಮಂಗಳ ಕೇತು ಇಲ್ಲಿ ತಪ್ಪ ಅಂತಂದರೆ ಇಲ್ಲಿ ಏನಾಗ್ತದೆ ಅಂದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಿಟಿಗೇಷನ್ಸ್ಗಳು ಆಗುವಂಥದ್ದು ಇದು ಮೇಜರಾಗಿ ಆಗ್ತದೆ. ಅದಾದ ನಂತರ ನೀವು ಇಲ್ಲಿ ನೋಡ್ಬೋದು, ಈ ರಾಹುವಿನ ದೃಷ್ಟಿ ಮಂಗಳನಿಗಿದೆ, ಹೀಗಾಗಿ ತೊಂದರೆ ಆಗ್ತದೆ. ಅಕಸ್ಮಾತಾಗಿ ಮಂಗಳ ರಾಹುದು ಕಂಜಂಕ್ಷನ್ ಇತ್ತಪ್ಪ ಅಂತಂದರೆ ಪಾರ್ಟ್ನರ್ಶಿಪ್ ಲಿಟಿಗೇಷನ್ ಹೋಗಲಿ, ಪಾರ್ಟ್ನರ್ಶಿಪ್ಪೇ ಮುರಿದು ಬೀಳುತ್ತೆ. ಇದು ಮೇಜರ್ ಆಗುವಂಥದ್ದು. ಅದಾದ ನಂತರ ಇಲ್ಲಿ ಶನಿಯ ಒಂದು ಚತುರ್ಥ ದೃಷ್ಟಿ ಇಲ್ಲಿದೆ, ಅಂದರೆ ಶನಿಯ ಒಂದು 4ನೇ ದೃಷ್ಟಿ 7ನೇ ಮನೆ ಮೇಲೆ ಇದೆ. ಹೀಗಾಗಿ ಶನಿ ಕೋರ್ಟ್ ಕೇಸ್ನ ತುಂಬ ವಿಳಂಬವಾಗಿ ತೊಳ್ಕೊಂಡು ಹೋಗ್ತಾನೆ. ಅಂದರೆ ವರ್ಷಾನುಗಟ್ಟಲೆ ಕೊಳಿತಾ ಕೂತ್ಕೊಳ್ಳುವಂಥದ್ದು ಈ ಜಾತಕದಲ್ಲಿ ಆಗಿದೆ. ಅದಾದ ನಂತರ ಬುಧ ನಷ್ಟ ಸ್ಥಾನದಲ್ಲಿ ನೀಚನಾಗಿದ್ದಾನೆ. ಅಂದರೆ ಈ ಪ್ರಾಪರ್ಟಿ ಮಾಡುವಾಗ, ಬಿಸ್ನೆಸ್ ಮಾಡುವಾಗ ಏನೋ ಒಂದು ಡಾಕ್ಯುಮೆಂಟ್ಸ್ ಮಿಸ್ ಆಗಿ ಆ ಜಾತಕದವನಿಗೆ ಅದು ಸಮಸ್ಯೆ ಆಗಿದೆ. ಈ ರೀತಿ ಹಲವಾರು ಕಂಡೀಷನ್ಸು, ಹಲವಾರು ಕಾರಣಗಳು ನಮ್ಮ ಜಾತಕದಲ್ಲಿ ಇರ್ತವೆ. ಈ ಮಂಗಳಕೇತು ಕಾಂಬಿನೇಷನ್ ನಿಮ್ಮ ಜಾತಕದಲ್ಲಿ ಬಂತು, ನೀವೆಲ್ಲೋ ಒಂದು ನಿಮ್ಮ ಜಾತಕದಲ್ಲಿ ಯಾವುದೋ ಒಂದು ಮನೆಯಲ್ಲಿ ಮಂಗಳಕೇತು ಕಾಂಬಿನೇಷನ್ನ ನೀವು ನೋಡಿದ್ರೆ ಅವತ್ತೇ ನೀವು ಎಚ್ಚರ ಆಗಿ ಯಾವುದೇ ಒಂದು ಬಿಸ್ನೆಸ್ ಆಗಲಿ, ಯಾವುದೇ ಒಂದು ಹೂಡಿಕೆ ಆಗಲಿ, ಅಣ್ತಂಬ್ರ ಜೊತೆಗೆ ಯಾವುದೇ ಒಂದು ವ್ಯವಹಾರ ಮಾಡೋದಿದ್ರೆ ಯಾವುದಾದ್ರೂ ಒಂದು ಜ್ಯೋತಿಷಿಗೆ ಅಥವಾ ಯಾರಾದರೂ ನಿಮ್ಗೆ ಗೊತ್ತಿರುವಂಥ ಜ್ಯೋತಿಷರಿಂದ ನೀವು ಸಲಹೆನ ತಗೊಂಡು ಹೂಡಿಕೆನ ಮಾಡೋದು ಒಳ್ಳೆಯದು. ಈ ರೀತಿ ನಾವು ಜಾತಕದಲ್ಲಿ ಕೇಸ್ ಅಥವಾ ಲಿಟಿಗೇಷನ್ನ ತಿಳ್ಕೊಳ್ತೀವಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಮಂಗಳಕೇತು, ರಾಹುಕೇತುವಿನ ಶಾಂತಿ ಮಾಡಿ. ಅದಾದ ನಂತರ ರಾಹುಗೆ ಅಧಿಪತಿ ಬಂದು ಸುಬ್ರಹ್ಮಣ್ಯ ಸ್ವಾಮಿ ಆಗ್ತಾನೆ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಪ್ರತಿ ಮಂಗಳವಾರ ಚಾಚು ತಪ್ಪದೆ ಮಾಡಿ. ಅದಾದ ನಂತರ ಸರ್ಪಗಳಿಂದ ದೂರ ಇರಿ. ನಮಸ್ಕಾರ.